ಹಿಂಗ್ ದಬಾಕ ಬಿಡು, ಹಿಂಗ್ ದಬಾಕ ನೀರ್ ಚೆಲ್ಲು. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನೋಡ್ಬೋದು ಇವಾಗ ಎದ್ದೆ. ಲೈಕ್ ಅದೇನೋ ಗೊತ್ತಿಲ್ಲ, ನನಗೊಂದು ಬ್ಯಾಡ್ ಹ್ಯಾಬಿಟ್ ಆಗಿಬಿಟ್ಟಿದೆ. ಲೇಟಾಗಿ ಎದ್ದೇಳ್ತಾ ಇದ್ದೀನಿ ದಿನಾನು. ನಾನೊಂದು ಅಂದ್ಕೊಂಡಿದ್ದೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳೋಣ ಅಂತ, ಬಟ್ ಯಾಕೋ ಅದು ಆಗ್ತಾನೇ ಇಲ್ಲ. ಮತ್ತು ಇವಾಗ ನೋಡಿ ನಾನು ಟೆರಸಲ್ಲಿ ಇದ್ದೀನಿ, 10 ಗಂಟೆ ಆಲ್ರೆಡಿ. ಬಟ್ ವೆದರ್ ಮಾತ್ರ ಇನ್ನೂ ಆರಾಮಾಗಿ ಕೂಲಾಗೇ ಇದೆ. ನೀವು ನೋಡ್ಬೋದು, ಲೈಕ್ ಅಷ್ಟು ಬಿಸಿಲು ಹೊಡಿತಿಲ್ಲ. ಹಿಂಗೆ ಇದ್ದರೆ ಸಾಕು, ಆರಾಮಾಗಿರ್ಬೋದು. ಗೈಸ್ ಇವಾಗ ಕಿಚನಿಗೆ ಬಂದಿದ್ದೀವಿ, ನೋಡೋಣ ಬನ್ನಿ ಏನು ಮಾಡೋರೆ. ನೋಡಿ ಗೈಸ್, ಪಲಾವ್ ಮಾಡವ್ರೆ ಸೋಯಾಬೀನ್ ಹಾಕಿ. ಹಠ ಮಾಡ್ತಾಳೆ ಯಾಕೆ? ರಿಮೋಟು ಮಾಡ್ಲಿ ಬಿಡು, ಜಾಸ್ತಿ ನೋಡ್ಬಾರ್ದು ಟಿವಿನ. ನಾನು ಟಿವಿನೇ ನೋಡಲ್ವಲ್ಲೇ. ಹಿಂಗ್ ದಬಾಕ ಬಿಡು, ಹಿಂಗ್ ದಬಾಕ ನೀರ್ ಚೆಲ್ಲದ್ಲು ಅಮ್ಮ ಇಲ್ಲಿ. ಗಾಯ್ಸ್ ಇವಾಗ ನಮ್ಮ ತಂಗಿಯಲ್ಲಿ ಈಚೆ ಇದ್ದಲ್ಲೇ ಬಾಲ್ಕನಿಲಿ ಬಾಗ್ಲಾಕ್ಬಿಡೋಣ ಬನ್ನಿ. ಅವಳು ಅಲ್ಲೇ ಸಿಗತ್ತೆ ರೆಡಿ ಹೊರಟಾಕ್ಬಿಟ್ಟೆ. ಬೇಡ ನನಗೆ, ನೀ ಅಲ್ಲೇ ಇರು, ಇವತ್ತೆಲ್ಲ ಅಲ್ಲೇ ಇರು, ಅದೇ ಚಾಲೆಂಜ್. ಅಲ್ಲೇ ಇರು ನೀನು. ನೀನೇ ಅಲ್ವಾ ಅಂದಿದ್ದು ಬಾಗ್ಲಾಕಂತ. ಬಾಯ್ ಬಾಯ್ ಬಾಯ್. ಬೂಸಿ ಗಬ್ಬಡ್ಗೆ ಹೆಂಗಿದ್ಯಾ ಅಲ್ಲಿ ನೋಡಿ. ಆಹಾ ಹಂಗೆ ಇರೋದು ನೀನು. ಗೈಸ್ ಈಗ ನೋಡಿ ನಂದು ರೂಮು, ನಾನು ಓದ್ಕೊಂಡಿದ್ದೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನಿ. ನೀನು ದಪ್ಪ ಇಲ್ಲ, ನಾನು ಓದಲ್ಲ. ಇದು ನಿಂಗೆ ಇಷ್ಟ ಇರ್ಲಿಲ್ಲ. ಇದು ಸೊಟ್ಟಿ ನೋಡಿ ಹೆಂಗ್ ಬಿದ್ದು ಅಲ್ದಾಡ್ತಾಳೆ. ಸಟ್ಟಿ ತಪ 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 ಅಂತ ಸಟ್ಟಿ. ಇದು ಬೆಳೆಸ್ಚಾಕಣೆ ನೀನು ಒಂದ್ ದಿವಸ. ಗೈಸ್ ಇವಾಗ ಮಸ್ತ್ ನಮ್ಮ ಟೆರಸಿಗೆ ಬಂದೆ. ಮತ್ತೆ ನೋಡಿ ಇಲ್ಲಿ ವೆದರ್ ಆಲ್ರೆಡಿ ಹೆಂಗೆ, ಈ ಕಡೆ ಎಲ್ಲ ಕ್ಲಿಯರ್ ಇದೆ, ಬಟ್ ಈ ಕಡೆ ಮಾತ್ರ ಮೋಡ ಮೋಡ ಥರ ಆಗ್ಬಿಟ್ಟಿದೆ. ಲೈಕ್ ಏನು ಗೊತ್ತಾ ಗೈಸ್, ಈ ಥರ ಸಂಜೆ ಆಗ್ತಿದ್ದಂಗೆ ಮೋಡ ಥರ ಆಗುತ್ತೆ, ಬಟ್ 1 ಡ್ರಾಪು ಮಳೆ ಮಾತ್ರ ಬರ್ತಿಲ್ಲ. ಅದೇನಕ್ಕಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಮೇಯ್ನ್ ವಿಷಯ ಏನಪ್ಪ ಅಂದರೆ, ನಾಳೆ ನಮ್ಮ ತಂಗಿ ಬರ್ತಡೇ ಕೂಡ. ಅಷ್ಟೇ ಅಲ್ಲ, ನಾಳೆ ಸಂಡೇ ಆಗಿರೋದ್ರಿಂದ ನಿಮಗೆ ಗೊತ್ತು, ನಾವು ಪ್ರತಿ ಸಂಡೇನೂ ಟ್ರಕ್ಕಿಂಗ್ ಹೋಗ್ತೀವಿ. ಸೊ ನಾಳೆ ನಮ್ಮ ತಂಗಿ ಬರ್ತಡೇ ಕೂಡ, ಮತ್ತು ಟ್ರಕ್ಕಿಂಗೂ ಹೋಗಬೇಕು. ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ. ಮತ್ತು ಇನ್ನೇನಿಲ್ಲ, ಟ್ರಕ್ಕಿಂಗು ಲೈಕ್ ಬೆಳಗ್ಗೆನೇ ಹೊರಟೋಗ್ತೀವಿ, ಅರ್ಲಿ ಮಾರ್ನಿಂಗೇ. ಮತ್ತು ಲೈಕ್ ಸಂಜೆ ಆಗ್ತಿದ್ದಂಗೆ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತೀವಿ. ಲೈಕ್ ಅಷ್ಟೊಂದು ಏನು ಪಾರ್ಟಿ ಗೀಟಿ ಏನಿಲ್ಲ ಗೈಸ್. ಮನೆಗೆ ಒಂದು ಸಿಂಪಲ್ಲಾಗಿ ಕೇಕ್ ತರ್ತೀವಿ, ಮತ್ತು ಫ್ಯಾಮಿಲಿ ಎಲ್ಲ ಲೈಕ್ ಸಿಂಪಲ್ಲಾಗೇ ನಾವು ಕೇಕ್ನ ಕಟ್ ಮಾಡಿ ಆ್ಯಸ್ ಯೂಶ್ವಲ್ ಹೆಂಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾರೋ ಅಷ್ಟೇ ಮಾಡೋದು. ಏನು ಗೊತ್ತಾ, ಅದನ್ನು 2 ಬ್ಲಾಗ್ ಥರ ಮಾಡ್ತೀನಿ. ಒಂದು ಕಂಪ್ಲೀಟ್ ಬರ್ತಡೇ ಬ್ಲಾಗ್ನೇ ಮಾಡ್ತೀನಿ, ಇನ್ನೊಂದು ಬಂದು ಕಂಪ್ಲೀಟ್ ಟ್ರಕ್ಕಿಂಗ್ನೇ ಮಾಡ್ತೀನಿ. ಸೊ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಓಕೆ ಗಾಯ್ಸ್, ಇವಾಗ ಮಸ್ತ್ ಸ್ನಾನ ಎಲ್ಲ ಆಯಿತು ನೋಡ್ಬೋದು. ಏನಕ್ಕಂದರೆ ಇವಾಗ ನಾವು ಹನುಮಾನ್ಗೆ ಪೂಜೆ ಮಾಡ್ತೀವಿ, ಅಂದರೆ ಆಂಜನೇಯನಿಗೆ ಪೂಜೆ ಮಾಡ್ತೀವಿ. ಮತ್ತು ನಾನು ಪ್ರತಿ ಶನಿವಾರನೂ ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಹನುಮಾನ್ ಚಾಲೀಸನ ಓದ್ತೀನಿ. ಸೊ ಅದು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗಂತೂ ತುಂಬಾ ಪಾಸಿಟಿವ್ ಎನರ್ಜಿನ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ತುಂಬಾ ಒಳ್ಳೆಯದಾಗಿದೆ. ಸೊ ಇವಾಗ ಪೂಜೆ ಮಾಡೋಕ್ಕೆ ಹೋಗೋಣ ಬನ್ನಿ. ಗೈಸ್, ಈ ನಿಮ್ಮನೆಯಲ್ಲೂ ದೇವ್ರ ಮನೆಗೆ ಇದು ಒಂದು ಡೋಪ್ನ ಹಚ್ಚಿ, ತುಂಬಾನೇ ಒಳ್ಳೆ ವಾಸನೆ ಬರುತ್ತೆ ಇದು ಡೋಪು. ಏನ ಗೈಸ್ ಇಲ್ಲೋಡಿ ಶಾಪಿಂಗ್ ಮಾಡ್ಕೊಂಬಂದವ್ರೆ. ತೋರ್ಸೆ ಬ್ಯಾಗ್ ಇತ್ತು ನೋಡಿ ಗೈಸ್, ಆಗ್ಲು ತಂದವಳು.
ಲಂಚ್ ಬ್ಯಾಗು ಹ್ಞೂ ತಗೊಂಡೋಗು. ಯಾವುದು ನೋಡಿ ಗಾಯ್ಸ್ ತಾನೇ ಬರ್ತಡೇ ಗಿಫ್ಟ್. ಇದೇನಿದು ತಗೊಳ್ಳಿ. ನೋಡಿ ಹಾ ಹಿಂಗ್ ಬಿಸಾಕೊಳ್ಳಿ. ಇದೇನದು 15 ಇದೇನಿದು ಅದಕ್ಕೆ ನೆನ್ಸ್ಕೊಳಕ್ಕೆ ಮಾಡ್ತಿದ್ಯಾ ಗೇಮು? ಹಾ ಅಲ್ಲಿ ಯಾಕೆ ಲೈಟ್ ಹಾಕಿದ್ಯಾ? ಎರಡೆರಡು ಲೈಟ್ಗಳು ಹಾಕೊಂಡು ಹಾ ಅದಕ್ಕೆ ಸೊಳ್ಳೆಗಳು ಬಂದಿರೋದಿಲ್ಲಿ. ಬಾಗ್ಲು ಹಾಕೇ ಇಲ್ಲ. ಸೊಳ್ಳೆಗಳು ಎಷ್ಟಾಗೋ ಗೊತ್ತಾ ಅಲ್ಲಿ? ಸೊಳ್ಳೆ ಕೊಟ್ರೆ ಹಾ ಬರೇ ಗೇಮು 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 ಏನ್ ಈಗ ಬರೀ ಕೇಳಿದ್ರೆ ಬರೀ ಈಗ ತಾಂಡಿದ್ ಅಂತೇಳಿ. ಇವಳಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹಂಗಾಗೋಳೆ. ಏನೇ ಕೊಟ್ರೆ ದಬಾಡ್ ಹೋಗು. ಆಫ್ ಮಾಡಿ ಸಾಕು. ಆಫ್ ಮಾಡಿ ನಾನೇ ಮಾಡ್ತೀನಿ. ನೋಡದ್ ಸರಿಯಾಗೂ ಹಾಕಿಲ್ಲ. ಇದಾದ್ರೆ ಗಾಯ್ಸ್ ನೋಡಿ ನಮ್ಮ ಅಜ್ಜಿ ಎಲ್ಲ ಇದೇನಿದು ಅಡುಗೆ ಮನೆ ಎಲ್ಲ ಹೊಗೆ ಮಾಡ್ಬಿಟ್ಟೈತಿ. ನೋಡಿ ಏನೋ ಮಾಡ್ತೈತಿ ಕರ್ಮಿ. ನೋಡಿ ನಾನಂತೂ ತಿನ್ನಲ್ಲ. ನಾವು ಬರೇ ವೆಜ್ಜು ಟರ್ನ್ ಆಗ್ಬಿಟ್ಟು ನಾವು ತಿಂತಿದ್ದೋ ಇವಾಗ ತಿನ್ನಲ್ಲ. ನಾವು ಬರೇ ವೆಜ್ ಇವಾಗ. ನೋಡಿ ಮಾಡ್ಕೊಂತವ್ರೆ ಕರ್ಮೀನ್ ಎಲ್ಲ ಹೊಗೆ ಎಲ್ಲ ಮಾಡ್ಕೊಂಡು. ಗಾಯ್ಸ್ ಇವಾಗ ನಾವು ನಮ್ಮ ಅಜ್ಜಿಗೆ ಪೌಡ್ರ್ ತರಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ. ಅದು ಲೈಕ್ ಇಚ್ಚಿಂಗ್ ಪೌಡ್ರು. ಗಾಯ್ಸ್ ನೋಡ್ಬೋದು ತಗೊಂಡು ಇದ್ರೊಳಗಡೆ ಇದೆ ಪೌಡ್ರ್. ಅದು ನೋಡಿ 7 ಬಂದವಳು. ಇದೇ ನೋಡಿ ನಾವು ತಂದಿದ್ದು ಪೌಡ್ರು ಇಚ್ಚಿಂಗಿಗೆ. ಗಾಯ್ಸ್ ಇವಾಗ ಊಟಕ್ಕೆ ಕೂತ್ಕೊಂತ ಇದ್ದೀವಿ. ಮೊಟ್ಟೆ ವೆಜ್ಜು ಇಲ್ಲ ಬೇಡ. ಮೀನ್ ತಿನ್ನಲ್ಲ ನಾವು. ಗೈಸ್ ಇವಾಗ ನಾನು ಊಟಕ್ಕೆ ಇದು ಏನದು ಇದು ರೊಟ್ಟಿ ಮತ್ತೆ ಮುದ್ದೆ ತೆಗಿತೀನಿ ಇವಾಗ. ತಕೋದು ಹಿಂಗೆ ತಗೋ. ಇದು ತಿಂದ್ಬಿಡ್ತೀನಿ. ಇದಕ್ಕೆ ಮೊಟ್ಟೆ ಹಾಕಂತೀನಿ. ಹೆಂಗಾಡ್ದೆ ಹೆಂಗೆ ನೀನ್ ಆಡೋದು ಹಂಗೆ. ಆಹಾ ಗಬ್ಬುಡ್ಗಿ ನೀನ್ ಆಡೋದು. ಇವತ್ತಂತೂ ಗಾಯ್ಸೋಳು ಸಕ್ಕತ್ತಾಗಿ ಬೈಸ್ಕೊಂಡ್ಲು ನಮ್ಮ ಮನೆಯವ್ರ ಹತ್ರ ಎಲ್ಲ. ಫಸ್ಟ್ ಆಫ್ ಆಲು ಬ್ಯಾಗ್ ತಂದಿದ್ಕೆ ಬೈಸ್ಕೊಂಡ್ಲು. ಹೊಸ ಬ್ಯಾಗ್ ತಂದಿದ್ಕೆ. ಬ್ಯಾಗ್ ಆಲ್ರೆಡಿ ಇತ್ತು ಆದರೂ ಬ್ಯಾಗ್ ತಂದ್ಲು. ಮತ್ತು ದೊಡ್ಡವ್ರಿಗೆಲ್ಲ ಇವಳು ಹೋಗಿ ಬಾರಿ ಅಂತಾಳೆ. ನನಗೆ ಹೋಗಬಾರೋ ಅಂತಾಳೆ. ಅದಕ್ಕೇನೆ ಬೈಸ್ಕೊಂಡ್ಲು ನೋಡಿ. ಅದಕ್ಕೇನೆ ಇಷ್ಟೊಂದು ಪರ್ಫ್ಯೂಮ್ ತಂದಿದ್ಯಾ? ಅದ್ರಲ್ಲಿ ಬೇರೆ ಇನ್ನೊಂದು ಪರ್ಫ್ಯೂಮ್ ಬೇಕಾ? ಅವೆಲ್ಲ ಎಸಿಲ್ಲ. ನಾನು ಇನ್ನೂ ತತ್ತಿನ ಗಣೆ ಗಾಯ್ಸ್. ನೋಡಿ ಇರೋದೇನೆ 2-3 ಪರ್ಫ್ಯೂಮು. ಅದಕ್ಕೆ ಹಂಗೆ ಆಡ್ತಾವಳೆ. 1 2 3 4 2 ಇಲ್ಲ ಅಂತ ಡ್ಯಾಡಿ ಒಂದೇನ ಪರ್ಫ್ಯೂಮ್ ತಗೊಂಡಿದ್ದು. ಅದು 1-2 ವರ್ಷ ಬಂತು. 2 ವರ್ಷ ಪರ್ಫ್ಯೂಮ್ ಅಂತ. ಅದು ಡ್ಯಾಡಿ ತಗೊಂಡಿದ್ದು. ಅದು ಯೂಸ್ ಮಾಡಲ್ಲ. ಅವೆಲ್ಲ ಸುಮ್ಮನೆ ಶೋಕಿ ತರಿಸ್ಕೊಂಡಿದ್ಯಾ? ಅದು ಬಿಸಾಕ್ಲಾ? ಮುಟ್ನೋಡ್ ಮಾಡ್ತೀನಿ. ಓಕೆ ಗಾಯ್ಸ್ ಇವಾಗ ಮಸ್ತ್ ಊಟ ಎಲ್ಲ ಆಯ್ತು. ಮತ್ತೆ ಮೇಲಕ್ಕೆ ಬಂದೆ. ಇಲ್ಲಿ ನೋಡಿ ಇವಳೇನೋ ತೋರಿಸ್ತಾವಳೆ. ಇದೇನೋ ತೋರಿಸ್ತಾವಳು ನೋಡಿ. ಇವಳು ಬಿಡಿಸಿರೋದು ಹೆಂಗ್ ಬಿಡ್ಸೋಳು ನೋಡಿ ಇವಳು. ಗಾಯ್ಸ್ ಅಲ್ಲಿ ನೋಡಿ ಚಂದ್ರ ಮೂನ್ ನೋಡಿ ಗಾಯ್ಸ್. ಅರ್ಧ ಮೂನ್ ಹಾಫ್ ಮೂನ್ ಕಾಣಿಸ್ತಾ ಇದೆ ಅಲ್ಲಿ ನೋಡಿ. ನಿಮಗೆ ಕಾಣಿಸ್ತಿದ್ಯಾ ನೋಡಿ ಗಾಯ್ಸ್? ನಮ್ಮಣ್ಣ ಈಗ ಹಾಸಿಗೆ ತಿಕ್ತಿದ್ದೇನೆ, ಬನ್ನಿ ನೋಡೋಣ. ಹಾಸಿಗೆ ಹಾಸ್ತಾವನೆ ಕಣೆ.
ಹಾಸಿಗೆ ಹಾಸ್ತಾನೆ. ನನಗೆ ಹಾಸಿಗೆ ಹಾಸೋದು ಎತ್ತಿಕ್ಕದು ಒಂದೇ ಅಲ್ವಾ, ನಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಕನ್ಫ್ಯೂಸ್ ಆಗುತ್ತಾ ನಿಮಗೆ? ಹ್ಞೂ. West Coast ride, say barbecue flames and the ocean tide. Catch the vibe, keep it alive, so real, so true. This late night life's just. ನಾಳೆ ಬೆಳಗ್ಗೆಗೆ ಬೇಗನೆ ಎದ್ದೇಳಬೇಕು ನಾವು. 5:30-6 ಗಂಟೆಗೆಲ್ಲ ಅರ್ಲಿ ಮಾರ್ನಿಂಗ್. ನಾನು ಹೇಳಿದ್ನಲ್ಲ ನಾವೆಲ್ಲ ಹೋಗ್ತಾ ಇದ್ದೀವಿ, ಮತ್ತೆ ನಾನು ನನ್ನ ಫ್ರೆಂಡು ಅಂತ. ನೀನಾಗಲ್ಲ, ನಾವು ದೂರ ಹೋಗ್ತಾ ಇರೋದು. ವ್ಲಾಗ್ ತುಂಬಾ ಮಸ್ತ್ ಇರುತ್ತೆ. ಸೊ ನಾನು ಮತ್ತೆ ಇನ್ನೊಂದು ವಿಷಯನೂ ಹೇಳಿದ್ದೆ, ನಾನು 2 ವ್ಲಾಗ್ನ ಡಿವೈಡ್ ಮಾಡ್ತೀನಿ ಅಂತ. ಒಂದು ವ್ಲಾಗು ನಮ್ಮದು ಕಂಪ್ಲೀಟ್ ಟ್ರೆಕ್ಕಿಂಗ್ ವ್ಲಾಗು, ಇನ್ನೊಂದು ವ್ಲಾಗು ಇವಳ್ದು ಬರ್ತ್ಡೇ ವ್ಲಾಗು. ಸೊ ನೋಡೋಣ ಹೇಗಾಗುತ್ತೋ ಹಾಗೆ. ಮತ್ತು ಹಾಂ ನೋಡೋಣ, ಕೇಕ್ ಇಲ್ಲ ಅಂತವಳೆ, ನೋಡೋಣ ಏನಾಗುತ್ತೋ. ಮತ್ತು ಈ ಮಾತನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. Funk so strong it's seeping in